ಅವನೇ ಅಲ್ಲ. ಹಾಗಂತ ನೀನ್ ಗರ್ಭೇಸಿ ಅಂತ ತಿಳ್ಕೊಂಡ್ರೆ ಇಲ್ಲಪ್ಪ, ನನ್ನ ಅಮ್ಮ ಇದ್ದಾಳೆ. ಹೌದಾ? ಅಯ್ಯೋ, ನನ್ನ ಅಮ್ಮನಿಗೆ ನೋಡಿದ್ರೆ ನೀವು ಅಷ್ಟು ಹೊಟ್ಟೆ ತುಂಬ್ತಾರೆ. ಹೌದು, ಅಷ್ಟು. ಹಾಗಂತ ನಮ್ಮಮ್ಮನ ನಗಣ್ಯ ನೀವು ಮಾಡಿದ್ರಿ ಅಂತ ಆದ್ರೆ ಇವಳು ಹೊರತು ಬಾಯಿಂದ ನೀವು ಬದುಕಿ ಕೊಡುವುದಿಲ್ಲ. ಅವರೆಲ್ಲಾದ್ರೂ ನಿಮ್ಮ ಗಂಟೆ ಬಾಯಿ ಹಬ್ಬ ಹಾಕ್ಲು. ಅದೆಂತ ಹೇಳಿದ್ರಲ್ಲ ನೀವು, ಕೃಷ್ಣ ಅಂತ ಕೃಷ್ಣ ಪರಮಾತ್ಮ ಸುಮ್ಮನೆ ಎಂತದ್ದು ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಅಂತ. ಕೆಲವರನ್ನೆಲ್ಲ ನಿಮ್ಮಂತ ಹೊಗಳಿಕೆ ಮಾತಿಂದ ದೊಡ್ಡವರನ್ನು ಮಾಡುವುದು ಬಿಟ್ರೆ ಎಂತ ಕುರಿತು ಇರುವುದಿಲ್ಲ ಅವ್ರ ಹತ್ರ. ನಿಮ್ಮನ್ನು ಕೇಳ್ತೇನೆ, ಗಟ್ಟಿಯಾಗಿ ನಿಮ್ಮನ್ನು ಕೇಳ್ತೇನೆ, ಶ್ರೀಕೃಷ್ಣ ಪರಮಾತ್ಮನನ್ನ ಏನಂತ ಅಲೌಕಿಕ ಶಕ್ತಿ ಅಂತ ಕರೀತಾರೆ. ಎಂತ ಕಡಿಮೆ ಎಂತೂ ಇಲ್ಲ. ನನ್ನ ಹತ್ರ ಕೇಳಿ, ಅದು ಉಲುಕಿಯ ಬಿಟ್ರೆ ಮತ್ತೆಂತ ಇಲ್ಲ. ಮತ್ತೊಬ್ರು ಹೇಳ್ತಾರೆ ಪವಾಡ ಪುರುಷ ಅಂತ ಹೇಳ್ತಾರೆ. ಎಂತದ್ದು ಇಲ್ಲ. ಅದು ಅಷ್ಟೇ, ಪಾವಡಿಯ ಬಿಟ್ರೆ ಮತ್ತೆ ಎಂತದ್ದು ಇಲ್ಲ. ದೊಡ್ಡ ದೊಡ್ಡ ಮಾತಾಡ್ತಿರಲ್ಲ, ಕೃಷ್ಣನ ಬಗ್ಗೆ ಒಂದು ಸಾಧನೆ ಬಗ್ಗೆ ಒಂದು ಹೇಳಿ ನೋಡೋ ಒಂದೆರಡು. ಬಾಯಲ್ಲಿ ಮೂಜಗಳನ್ನು ತೋರಿದ ತಾಯಿಗೆ. ಭಾಗವತ್ರೆ ನಿಮ್ಮಂತ ಭಾಗವತ್ರ ಬಾಯಿ ಸಿಕ್ಕೇ ಆಗಿದ್ರಿ. ಬಾಯಲ್ಲಿ ತಾಯಿಗೆ ಮೂಜಗರವನ್ನು ತೋರಿದ. ಎಂತ ಸ್ವಾಮಿ, ಬಾಯಲ್ಲಿ ಜಗತ್ತು ತೋರಿಸ್ಲಿಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಂದು ಗಟ್ಟಿಯ ಪ್ರಶ್ನೆ ಕೇಳ್ತೇನೆ, ನಾನು ಸರಿಯಾಗಿ ಕೇಳಿದೆ ಅಂತ ಅಂದ್ರೆ, ಈ ತಾಯಿಗೆ ಮೂಜಗವನ್ನ ಬಾಯಲ್ಲಿ ತೋರಿಸ್ಬೇಕಾದ್ರೆ ಕೃಷ್ಣ ಪರಮಾತ್ಮ ಎಲ್ಲಿದ್ದ ಪ್ರಶ್ನೆ ಬರ್ತದೆ. ನಮ್ಮಂತ ವಿವೇಕ ಇರುವವರು ಯೋಚನೆ ಮಾಡ್ತಾರೆ ಬಿಟ್ರೆ ನಾ ಮತ್ತೆ ಹೇಳುವುದಿಲ್ಲ, ನಿಮ್ಮಂತೂ ಯೋಚನೆ ಮಾಡುವುದಿಲ್ಲ. ತಾಯಿಗೆ ಮೂಜಗವನ್ನು ತೋರಿದ ಅಷ್ಟಲ್ಲ ಅಲ್ಲಲ್ಲ, ನಾನು ಹೇಳ್ತೇನೆ ಕೇಳಿ. ಜಗತ್ತಿನ ಪ್ರಕಾರ ಜಗತ್ತು ತೋರಿಸಿದ ಎಂತದ್ದು ಕರ್ಮವೂ ಇಲ್ಲ. ನಾನು ಹೇಳ್ತೇನೆ ಕೇಳಿ. ಅವ ಈ ಮಕ್ಕಳ ಮಣ್ಣು ತಿಂತ ಆಟ ಆಡ್ಕೊಂಡಿದ್ದ. ನಿಮ್ಮ ತಾಯಿ ಆಗ್ಲಿ ನನ್ನ ತಾಯಿ ಆಗ್ಲಿ ಹೆತ್ತವ್ರಿಗೆ ಹೆಕ್ಕಣ ಮುದ್ದು ಅಂತ ಹೇಳ್ತಾರೆ. ತಾಯಿಗೆ ಮಕ್ಕಳಂದ್ರೆ ಪ್ರೀತಿನೇ. ಅವ ಎಂತ ಮಾಡಿ ಸಾಕ್ತ ಮಣ್ಣು ಬಾಯಿಲ ಹಾಕೊಂಡ. ತಾಯಿ ಎಂತ ಮಾಡಿದ್ರು, ಓ ನನ್ನ ಮಗ ಬಾಯಲ್ಲಿ ಮಣ್ಣು ಹಾಕೊಂಡಕ್ಕೆ ಹೇಳಲಿಕ್ಕೆ ಮರ್ಯಾದೆ ಅಲ್ವಾ, ಜಗತ್ತನ್ನು ತೋರಿಸದ ಜಗತ್ತನ್ನು ತೋರಿಸ ಅಂತ ಹೇಳಿದ್ಲು. ಅದಕ್ಕೆ ನಿಮ್ಮಂತವ್ರು ಇರ್ತಾರಲ್ಲ, ಕೃಷ್ಣ ಜಗತ್ತನ್ನು ತೋರಿಸಿದ ಅಂತ ನೋಡಿದವ್ರು ಯಾರಿದ್ದಾರೆ ಸ್ವಾಮಿ? ಇವೆಲ್ಲ ಆಗ ಬರುವುದಲ್ಲ. ಯಾಕಂದ್ರೆ